ಹೌದು, ನಿರೀಕ್ಷೆಯಂತೆ ಬಿಜೆಪಿ ಬೆಂಬಲಿತ 18 ಮಂದಿ ನಗರಸಭಾ ಸದಸ್ಯರ ತಂಡ ಇಂದು ಪ್ರವಾಸಕ್ಕೆ ತೆರಳಿದೆ. ಸೋಮವಾರ ಮಧ್ಯಾಹ್ನ ಚಿಕ್ಕಬಳ್ಳಾಪುರದಿಂದ ತೆರಳಿದ 18 ಮಂದಿ ಸದಸ್ಯರು ಬೆಂಗಳೂರಿನಲ್ಲಿ ಒಟ್ಟಾಗಿದ್ದು, ಇಂದು ಸಂಜೆ ವಿಮಾನದ ಮೂಲಕ ಅಜ್ಞಾತ ಸ್ಥಳದತ್ತ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಸದಸ್ಯರು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬ ಬಗ್ಗೆ ಸದಸ್ಯರಿಗೆ ತಿಳಿಯದಿದ್ದು, ಹೋಗಬೇಕಾದ ಜಾಗ ತಲುಪುವವರೆಗೂ ಎಲ್ಲಿಗೆ ಎಂಬ ವಿಚಾರ ಸದಸ್ಯರಿಗೂ ತಿಳಿದಿಲ್ಲ. ಇನ್ನು ಸದಸ್ಯರ ಮೊಬೈಲ್ಗಳು ಇನ್ನೂ ಅವರ ಬಳಿಯೇ ಇದ್ದು, ಮುಂದಿನ ದಿನಗಳಲ್ಲಿ ಅವು ಕೂಡ ಸ್ತಬ್ಧವಾಗುವ ಸೂಚನೆಗಳಿವೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚುನಾವಣೆ ಘೋಷಣೆಯಾದ ದಿನದಿಂದಲೇ ಫುಲ್ ಅಲರ್ಟ್ ಆಗಿದ್ರ. ಅಲ್ಲದೆ ಎಲ್ಲ ಸದಸ್ಯರು ಒಟ್ಟಾಗಿರುವಂತೆ ಸೂಚಿಸಿದ್ರ. ಈ ನಡುವೆ ಶತಾಯಗತಾಯ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲೇಬೇಕು ಎಂಬ ಉದ್ದೇಶದಿಂದ ಭಾನುವಾರ ಕಾಂಗ್ರೆಸ್ ತೀವ್ರ ಪ್ರಯತ್ನ ನಡೆಸಿದೆ ಎನ್ನಲಾಗಿದೆ. ಸದಸ್ಯರ ಮನೆಗಳ ಬಳಿಯೇ ತೆರಳಿ ಕುದುರೆ ವ್ಯಾಪಾರಕ್ಕೆ ಮುಂದಾಗಿದೆ ಎನ್ನಲಾಗಿದ್ದು, ಇದನ್ನ ತಿಳಿದ ಇತರೆ ಸದಸ್ಯರು ಕೂಡಲೇ ಚಿಕ್ಕಬಳ್ಳಾಪುರ ಖಾಲಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ಉನ್ನತ ಮೂಲಗಳು ಸಿಟಿವಿ ನ್ಯೂಸ್ಗೆ ದೃಢಪಡಿಸಿವೆ. ಕಾಂಗ್ರೆಸ್ ಒತ್ತಡ ತೀವ್ರವಾಗುತ್ತಿರುವ ಬೆನ್ನಲ್ಲಿಯೇ 18 ಮಂದಿ ನಗರಸಭಾ ಸದಸ್ಯರ ತಂಡ ರಾಜಧಾನಿ ಬೆಂಗಳೂರಿಗೆ ತಲುಪಿದ್ದು, ಅಲ್ಲಿಂದ ಸಂಜೆ 9 ಗಂಟೆ ನಂತರ ವಿಮಾನದ ಮೂಲಕ ರಹಸ್ಯ ಸ್ಥಳಕ್ಕೆ ತೆರಳುವುದು ಖಚಿತವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಪ್ರಸ್ತುತ ಕಾಂಗ್ರೆಸ್ನಲ್ಲಿರುವ 12 ಮಂದಿ ಸದಸ್ಯರಲ್ಲಿಯೂ ಸುಮಾರು 4 ಮಂದಿ ಮುಂದಿನ 2 ದಿನಗಳಲ್ಲಿ ಈ ಸದಸ್ಯರನ್ನ ಸೇರಲಿದ್ದು, ಅಲ್ಲಿಗೆ ಬಿಜೆಪಿ ಬೆಂಬಲಿತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು 31 ಮಂದಿ ಸದಸ್ಯರಿದ್ದು, ಇದರಲ್ಲಿ ಕಾಂಗ್ರೆಸ್ 16, ಬಿಜೆಪಿ 9, ಪಕ್ಷೇತರರು 4 ಮತ್ತು ಜೆಡಿಎಸ್ 2 ಸದಸ್ಯರಿದ್ದಾರೆ. ಈ ಹಿಂದೆ ನಗರಸಭೆಗೆ ಮೊದಲ ಅವಧಿಯ ಅಧ್ಯಕ್ಷರ ಆಯ್ಕೆ ವೇಳೆ ಕಾಂಗ್ರೆಸ್ಗೆ ಕೈಕೊಟ್ಟ ಹಲವು ಸದಸ್ಯರು ಬಿಜೆಪಿ ಬೆಂಬಲಿಸಿದ್ರ. ಇದರಿಂದ ಆನಂದ ರೆಡ್ಡಿಯವರು ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ನಗರಸಭೆಯಲ್ಲಿ ಮೊದಲ ಬಾರಿಗೆ ಕಮಲ ಅರಳಿತ. ಇದೀಗ ಮತ್ತೆ ಇತಿಹಾಸ ಪುನರಾವರ್ತನೆಯಾಗುವ ಎಲ್ಲಾ ಸೂಚನೆಗಳು ಗೋಚರಿಸುತ್ತಿವೆ. ಪ್ರಸ್ತುತ ಬಿಜೆಪಿಯ 9, ಕಾಂಗ್ರೆಸ್ನ 5, ಪಕ್ಷೇತರರು 4 ಮತ್ತು ಜೆಡಿಎಸ್ನ 1 ಪ್ರವಾಸಕ್ಕೆ ತೆರಳಿದ್ದು, ಜೆಡಿಎಸ್ನ ಮತ್ತೊಬ್ಬ ಸದಸ್ಯರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಬಿಜೆಪಿ ಪರ ಬಹುಮತ ಕಂಡುಬಂದ ಹಿನ್ನೆಲೆಯಲ್ಲಿ ಇನ್ನೂ ಹಲವು ಕಾಂಗ್ರೆಸ್ ಸದಸ್ಯರು ಪ್ರವಾಸ ತೆರಳುವ ಗುಮಾನಿ ಇದ್ದು, ಮುಂದಿನ 1-2 ದಿನಗಳಲ್ಲಿ ಅವರು ಇಂದು ತೆರಳಿದ ಸದಸ್ಯರನ್ನ ಕೂಡಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸೆಪ್ಟೆಂಬರ್ 12ರಂದು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಲಿದ್ದು, ಪ್ರಸ್ತುತ ಪ್ರವಾಸ ತೆರಳಿದ ಸದಸ್ಯರ ಸಂಖ್ಯೆ ಗಮನಿಸಿದರೆ ಮತ್ತೆ ನಗರಸಭೆಯಲ್ಲಿ ಕಮಲ ಅರಳುವುದು ಬಹುತೇಕ ಖಚಿತ ಎಂಬಂತಿದೆ. ಇದರಿಂದ ಕಾಂಗ್ರೆಸ್ ಮತ್ತೆ ಮುಖಭಂಗ ಅನುಭವಿಸಲಿದೆಯೇ ಇಲ್ಲವೇ ಬಿಜೆಪಿಗೆ ಸೆಡ್ಡು ಹೊಡೆದು ಅಧಿಕಾರ ಹಿಡಿಯಲಿದೆ ಎಂಬುದನ್ನು ತಿಳಿಯಲು ಸೆಪ್ಟೆಂಬರ್ 12ರವರೆಗೆ ಕಾಯಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.